ಇದಂತೂ ಆಶ್ಚರ್ಯ ಪಡುವಂತಹ ಸುದ್ದಿನೇ. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು, ಅಶ್ವಿನಿ ಗೌಡನೇ ವಿನ್ನರ್ ಆಗ್ತಾರೆ ಅಂತ. ಕೆಲವೊಂದಿಷ್ಟು ಅಶ್ವಿನಿ ಗೌಡ ಫ್ಯಾನ್ಸ್ ಹೇಳಿದ್ರೆ, ಇಲ್ಲ ವಿನ್ನರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ರನ್ನರ್ ಅಂತೂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದೀಗ ಆಶ್ಚರ್ಯ ಪಡುವಂತ ವಿಚಾರ ಅಂತ ಅಂದ್ರೆ, ಅಶ್ವಿನಿ ಗೌಡ ಅವರು ಇದೀಗ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಹೀಗಾಗಿ ಈ ಒಂದು ವಿಷಯ ಎಲ್ಲರಲ್ಲೂ ಕೂಡ ಒಂದು ಅಚ್ಚರಿಯನ್ನ ಮೂಡಿಸಿದ್ರೆ, ಆದ್ರೆ ಇದು ಸತ್ಯವಾದಂತಹ ವಿಚಾರನೇ ಆಗಿರುವಂತದ್ದು. ಯಾಕಂದ್ರೆ ಅಷ್ಟೊಂದು ಕದರ್ ಆಗಿ, ಅಷ್ಟೊಂದು ಫೈಟ್ ಅನ್ನ ಮಾಡ್ಕೊಂಡು, ಎಲ್ಲರ ಜೊತೆನೂ ಕೂಡ ಫೈಟ್ ಅನ್ನ ಮಾಡ್ಕೊಂಡು, ಮನೆಯಲ್ಲಿ ಒಂದು ಲೇಡಿ ಟೈಗರ್ ತರ ಎಲ್ಲರ ಜೊತೆನೂ ಒಂದು ಜಗಳವನ್ನ ಆಡ್ತಾ, ಫೈಟ್ ಅನ್ನ ಮಾಡ್ತಾ, ಅಷ್ಟೇ ಕದರಲ್ಲಿ ಆಟವನ್ನ ಆಡ್ಕೊಂಡ್ ಬಂದಿದ್ರು ಅಶ್ವಿನಿ. ಎಲ್ಲರೂ ಕೂಡ, ಎಲ್ಲಾ ಹೆಣ್ಮಕ್ಳು ಕೂಡ ಟಕ್ಕರ್ ಕೊಡ್ತಾ, ಯಾಕಂದ್ರೆ ಟಾಸ್ಕ್ ಅಂತ ಬಂದ್ರೆ ಅದರಲ್ಲೂ ಕೂಡ ಚೆನ್ನಾಗಿ ಆಡ್ತಾ ಇದ್ರು. ಇನ್ನು ಅಶ್ವಿನಿ ಅವರ ಒಂದು ಜಗಳಗಳಾಗಿದ್ದು, ಫೈಟ್ಗಳು ಮನೆಯಲ್ಲಿ ಏನಿತ್ತೋ ಅದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಜನರಿಗೆ, ಕೆಲವೊಂದಿಷ್ಟು ಎಷ್ಟೋ ಜನರಿಗೆ ಅದು ಇಷ್ಟ ಆಗಿದ್ರೆ, ಕೆಲವೊಂದಿಷ್ಟು ಜನರಿಗೆ ಇಷ್ಟ ಆಗಿರೋದಿಲ್ಲ. ಆದ್ರೆ ಇಷ್ಟಪಟ್ಟಿರುವಂತ ಎಷ್ಟೋ ಜನರು ಅವ್ರ ಬಗ್ಗೆ ಹೊಗಳಿದ್ದು ಕೂಡ ಉಂಟು. ಆದ್ರೆ ಇದೀಗ ಸೆಕೆಂಡ್ ರನ್ನರ್ ಅಪ್ ಆಗಿರೋದಕ್ಕೆ ಒಂದ್ ಕಡೆ ಅಶ್ವಿನಿ ಫ್ಯಾನ್ಸ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರೆ, ಮತ್ತೊಂದಿಷ್ಟು ಜನ ಇವರಿಗೆ ಇದೇ ಕರೆಕ್ಟ್ ಅನ್ನುವಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಅದರಂತೆ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಅಶ್ವಿನಿ ಗೌಡ ಅವರು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ರನ್ನರ್ ಅಪ್ ಆಗ್ತಾರೆ. ಸುದೀಪ್ ಸರ್ ಹಿಡ್ಕೊಳ್ಳುವಂತ ಎರಡು ಕೈಗಳು, ಒಂದು ಗಿಲ್ಲಿದಾಗಿರುತ್ತೆ, ಇನ್ನೊಂದು ಅಶ್ವಿನಿ ಅವ್ರದ್ದಾಗಿರುತ್ತೆ ಅಂತ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ, ಅದೇ ಕುತೂಹಲದಿಂದ ಕಾಯ್ತಾ ಇದ್ರು. ಆದ್ರೆ ಇದೀಗ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಅಶ್ವಿನಿ ಗೌಡ. ಇದೀಗ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕ್ತಾ ಇದೆ. ಈಗ ಯಾರು ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿಯ ಮಧ್ಯೆ ಯಾರು ವಿನ್ನರ್ ಆಗ್ತಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಒಂದಿಷ್ಟು ಕುತೂಹಲ, ಒಂದಿಷ್ಟು ಬಿಸಿಯನ್ನ ಮುಟ್ಟಿಸ್ತಾ ಇದೆ. ಯಾವ ರೀತಿಯಾಗಿ ಇಲ್ಲಿ ಈ ಒಂದು ಸಿಚುವೇಶನ್ ಬದಲಾಗಬಹುದು ಅಂತ. ಯಾಕಂದ್ರೆ ಯಾರು ಅಂದ್ಕೊಂಡಿರ್ಲಿಲ್ಲ ಇಲ್ಲಿ ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ ಅಂತ. ಹೀಗಾಗಿ ಹಾಗಾದ್ರೆ ಫಸ್ಟ್ ರನ್ನರ್ ಆಗೋದು ಯಾರು, ಹಾಗಾದ್ರೆ ವಿನ್ನರ್ ಆಗೋದು ಯಾರು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಆಗ್ತದೆ. ಇನ್ನು ಅದರಂತೆನೆ ಯಾರಪ್ಪ ಫಸ್ಟ್ ಕಪ್ ಅನ್ನ ಹಿಡಿದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನಾರ್ಹವಾಗಿರುವಂತದ್ದು. ಹೀಗಾಗಿ ರಕ್ಷಿತಾ ಶೆಟ್ಟಿ ಮೇಲೆ ಸಾಕಷ್ಟು ಅಭಿಮಾನಿಗಳ ಕಣ್ಣು ಕೂಡ ಇರುವಂತದ್ದು. ಸಾಕಷ್ಟು ಅಭಿಮಾನಿಗಳು ಒಂದ್ ರೀತಿಯಲ್ಲಿ ಭಯದ ರೀತಿಯಲ್ಲಿ ಇದು ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಅಂತ ಅಂದ್ರೆ, ಅಲ್ಲಿ ಫಸ್ಟ್ ರನ್ನರ್ ಆಗೋದು ಯಾರು ಅನ್ನುವಂಥದ್ದು ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕ್ತಾ ಇದೆ. ಇದೆಲ್ಲ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು, ಕೆಲವೇ ಸಮಯಗಳಿರುವಂತದ್ದು. ಇದನ್ನ ನಾವು ಕಾತುರದಿಂದ ಕಾದು ನೋಡ್ಬೇಕಾಗುತ್ತೆ.